ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಇಡೀ ಸಂಸಾರದ ನಿರ್ವಹಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಮಹಿಳೆಯರು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು ಅಂತ ದಾಂಡೇಲಿಯ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ಗೌರಿಶೇಖರ ಹಂಚಿನಾಳಮಠ ಅವರು ಕರೆ ಕೊಟ್ಟಿದ್ದಾರೆ. ಭಾರವಾರ ನಗರದ ಅಂಬೇಡ್ಕರ್ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಮಿತ್ತವಾಗಿ ದಾಂಡೇಲಿಯ ಲಯನ್ಸ್ ಕ್ಲಬ್ ಮತ್ತು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಆಶ್ರಯದಡಿ ಮಹಿಳೆಯರಿಗಾಗಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ತಾಯಿ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದಂತೆ ತಮ್ಮ ಆರೋಗ್ಯ ರಕ್ಷಣೆಯ ಬಗ್ಗೆಯೂ ಕೂಡ ಮಹಿಳೆಯರು ಅಷ್ಟೇ ಕಾಳಜಿಯನ್ನ ವಹಿಸಬೇಕು ಅಂತ ಕರೆ ಕೊಟ್ಟು ಮಹಿಳೆಯರು ಈ ಆರೋಗ್ಯ ತಪಾಸಣಾ ಶಿಬಿರದ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನ್ಯಾಯಾಧೀಶರಾಗಿ ಆಯ್ಕೆಯಾದ ಪದ್ಮಾವತಿ ಮಾದಿಗ ಅವರು ಮಹಿಳೆಯರು ಶೈಕ್ಷಣಿಕವಾಗಿ ಮುಖ್ಯ ವಾಹಿನಿಗೆ ಬಂದ ಪರಿಣಾಮವಾಗಿ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯರ ಸಾಧನೆಗಳ ಮೇಲೆ ಸಾಧನೆ ಮಾಡಲು ಸಾಧ್ಯವಾಗಿದೆ. ಶಿಕ್ಷಣವಂತ ಸಮಾಜ ನಿರ್ಮಾಣವಾದರೆ ಮಾತ್ರ ರಾಷ್ಟ್ರದ ಅಭಿವೃದ್ಧಿ ಸುಲಲಿತವಾಗಿ ನಡೆಯಲು ಸಾಧ್ಯವಿದೆ. ಇಂದು ಮಹಿಳೆಯರು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ, ವೈಜ್ಞಾನಿಕ ಹೀಗೆ ನಾನಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡುವ ಮೂಲಕ ಮಹಿಳಾ ಶಕ್ತಿಯನ್ನ ಸಾದರಪಡಿಸಿದ್ದಾರೆ ಎಂದಿದ್ದಾರೆ. ಮಹಿಳೆಯರಿಗಾಗಿ ಉಚಿತವಾಗಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಇಂದು ನಾವು ಹಮ್ಮಿಕೊಂಡಿದ್ದು, ಇಂದು ಸೇರಿದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಹಾಗೂ ಎಲ್ಲ ಮಹಿಳೆಯರಿಗೂ ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತಹ ಕಿರಿಯ ವಯಸ್ಸಿನಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಂತಹ ನ್ಯಾಯಾಧೀಶರಾದಂತಹ ಶ್ರೀ ಕುಮಾರಿ ಪದ್ಮಾವತಿ ಮಾದಿಗ ಅವರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅವರಿಗೆ ಸುಮಾರು ಒಂದು 2-3 ಸಲ ನಾನು ಫೋನ್ ಮಾಡಿದ್ದಿತ್ತು, ಮೇಡಮ್ ನಿಮಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತ. ಬಟ್ ನಮ್ಮ ಅದೃಷ್ಟ ಏನಂತಂದ್ರೆ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ಅವರಿಗೆ ನಾವು ಈ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಉದ್ಘಾಟಕರಾಗಿ ಕರೆದಿದ್ದು ನಮಗೆ ನಿಜವಾಗ್ಲೂ ಖುಷಿಯನ್ನು ತಂದುಕೊಡ್ತಾ ಇದೆ. ಸ್ವಾಗತ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಉಚಿತವಾಗಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದಕ್ಕೆ ನಮಗೆ ಸಹಕರಿಸಿದಂತಹ ಡಾಕ್ಟರ್ ಕೀರ್ತಿ ಮೇಡಮ್ ಹಾಗೂ ಡಾಕ್ಟರ್ ನಸ್ರೀನ್ ಮೇಡಮ್ ಅವರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತೀನಿ. ಹಾಗೆ ನಮ್ಮ ಹಿರಿಯರು ಅವರನ್ನ ನೋಡಿ ಕಲಿತಾ ನಾವು ಇವತ್ತಿನ ದಿನ ಇಲ್ಲಿವರೆಗೂ ಬೆಳೆದಿದ್ದೀವಿ. ನಮ್ಮ ಹಿರಿಯ ಮುಖಂಡರು, ಮಾಜಿ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಯಾಸ್ಮಿನ್ ಕಿತ್ತೂರ್ ಮೇಡಮ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೂ ಹಾರ್ದಿಕವಾದಂತಹ ಸ್ವಾಗತ. ಹಾಗೆ ಶಾರದಾ ಪರಶುರಾಮ್ ಮೇಡಮ್ ಅವರು ಹಿರಿಯ ಸಮಾಜ ಸೇವಕರು, ಹಿರಿಯ ಮುಖಂಡರು. ನಿಜವಾಗ್ಲೂ ಹೇಳಬೇಕಂತಂದ್ರೆ ಯಾಸ್ಮಿನ್ ಮೇಡಮ್, ಶಾರದಾ ಪರಶುರಾಮ್ ಮೇಡಮ್ ಅವರಿಂದ ಸುಮಾರಷ್ಟು ನಾವು ಕಲ್ತಿದ್ದೀವಿ. ಅವ್ರಿಗೂ ಸಹ ಈ ಒಂದು ವೇದಿಕೆಯಲ್ಲಿ ಹೃದಯದಿಂದ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸರೋಜಿನಿ ವೇಣುಕರ್ ಮೇಡಮ್ ಅವರು ನನ್ನ ಶಿಕ್ಷಕರು. ನಾನು ಅವರ ಹತ್ರ ಕಲಿತಂತಹ ಸ್ಟೂಡೆಂಟ್, ಕನ್ಯಾ ವಿದ್ಯಾಲಯ ಟೀಚರು. ನನ್ನ ತುಂಬಾ ಫೇವರೇಟ್ ಟೀಚರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನ್ಯಾ ವಿದ್ಯಾಲಯದಲ್ಲಿ ನಮಗೆ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರು, ಮಹಿಳಾ ಅಧಿಕಾರಿಗಳು ಹಾಗೂ ಎಲ್ಲ ತಾಯಿಯರು, ಎಲ್ಲರಿಗೂ ನಮಸ್ಕಾರ. ಇದು ಲಯನ್ಸ್ ಕ್ಲಬ್ ದಾಂಡೇಲಿ ಸಿಟಿ ಹಾಗೂ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳೆಯರ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇಟ್ಕೊಂಡು ಅದಕ್ಕೆ ನನ್ನನ್ನು ಇನ್ವೈಟ್ ಮಾಡಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಂತ ಎಲ್ಲ ಆಯೋಜಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಂದು ಅಂತಾರಾಷ್ಟ್ರೀಯ ದಿನದಂದು ಬಂದಂತಹ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಂಬ ಜನ ಸೇರಿದ್ದೀರಿ ಆ್ಯಂಡ್ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನನ್ನ ಮೇಲೆ ಕೇಳ್ಕೊಡ್ತೀನಿ. ಆ್ಯಂಡ್ ಈಗಂತೂ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಮುಂದುವರೆದಿದ್ದಾರೆ. ಶಿಕ್ಷಣ ಇರ್ಬೋದು, ನ್ಯಾಯಾಂಗ, ಆಡಳಿತ ಎಲ್ಲದರಲ್ಲೂ ಮುಂದುವರೆದಿದ್ದೀವಿ ನಾವು. ಎಲ್ಲೂ ಹಿಂದುಳಿದಿಲ್ಲ. ಮೊದಲಿನ ಥರ ಗಂಡು ಮಕ್ಕಳಷ್ಟೇ ಹೋಗಬೇಕು, ಹೆಣ್ಣು ಮನೇಲಿ ಇರಬೇಕು, ಮನೆ ಕೆಲಸ ಮಾಡಬೇಕು, ಮನೆಗಷ್ಟೇ ಸೀಮಿತ
ನಂತರ 18 ಆಯಿತು 20 ಆಯಿತು ಮದುವೆ ಮಾಡ್ಕೊಂಡು ಹೋಗಬೇಕು ಅದೆಲ್ಲ ಇಲ್ಲ. ಈಗ ಒಂದು ವುಮೆನ್ ಇಂಡಿಪೆಂಡೆಂಟ್ ಆಗೋವರೆಗೂ ಅವಳು ತನ್ನ ಇಷ್ಟದಂತೆ ಹಾರ್ಬೋದು. ಅದಕ್ಕೆ ಸಾಕ್ಷಿ ಇಲ್ಲೇ ಇದ್ದೇವೆ ನಾವೆಲ್ಲರೂ, ನೀವು ಇದ್ದೀರಾ. ಮೊದಲಿನ ಪದ್ಧತಿ ಈಗ ಇಲ್ಲ. ಇಂಡಿಪೆಂಡೆಂಟ್ ಆಗಿ ವುಮೆನ್ ಲೈಫ್ ಲೀಡ್ ಮಾಡ್ಬೋದು ಅನ್ನೋಕ್ಕೆ ನಾವೆಲ್ಲರೂ ಸಾಕ್ಷಿ. ಇನ್ನೂ ಮಾಡ್ಬೋದು, ಸರಿಸಮಾನವಾಗಿ ಇವಾಗಲೇ ನಿಂತಿದ್ದೀವಿ. ಇನ್ನೂ ನಿಲ್ಲುವಷ್ಟು ಕೆಪಾಸಿಟಿ ತಾಕತ್ ನಮ್ಮಲ್ಲಿದೆ. ನಾವೆಲ್ಲರೂ ಅದಕ್ಕೆ ಒಗ್ಗಟ್ಟಾಗಿ ನಿಂತು ಹೋರಾಡಬೇಕು. ಸಮಾನತೆ ನಾವು ಪಡ್ಕೊಳ್ಬೇಕು. ಆಲ್ರೆಡಿ ಸಂವಿಧಾನ ನಮಗೆ ಕೊಟ್ಟಿದೆ, ಸಮಾನತೆ ನ್ಯಾಯ ಎಲ್ಲವನ್ನೂ ಕೊಟ್ಟಿದೆ. ಅದನ್ನು ನಾವು ತಗೊಂಡು ಹೋಗಬೇಕು, ಕಾಪಾಡಿಕೊಳ್ಬೇಕು ಅಂತ ನಾನು ಹೇಳ್ತೇನೆ. ಆ್ಯಂಡ್ ನನ್ನ ಈ ಯಶಸ್ಸಿನ ಹಿಂದೆ ನನ್ನ ಕುಟುಂಬ ಇದೆ, ನನ್ನ ಗುರು ಹಿರಿಯರು, ನನ್ನ ಮಾರ್ಗದರ್ಶಕರು ಎಲ್ಲರ ಸಹಕಾರ ಇದೆ. ಆ ಸಹಕಾರದಿಂದಲೇ ನಾನು ಇವತ್ತು ಈ ಸ್ಥಾನದಲ್ಲಿ ನಿಲ್ಲಕ್ಕೆ ಸಾಧ್ಯ ಆಯಿತು. ತುಂಬ ಜನರ ಹಿತೈಷಿಗಳ ಆಶೀರ್ವಾದ, ಸಹಕಾರ, ನನ್ನ ತಂದೆ ತಾಯಿಯ ಆಶೀರ್ವಾದ, ನನ್ನ ಕುಟುಂಬದ ಸಹಕಾರ, ಎಲ್ಲ ಹಿತೈಷಿಗಳ ಆಶೀರ್ವಾದ, ಇದೆಲ್ಲರ ಸಹಕಾರದಿಂದ ನಾನು ಇವತ್ತು ಈ ಸ್ಟೇಜಲ್ಲಿ ಬಂದು ನಿಂತು ಮಾತಾಡುವಂಥ ಆಪರ್ಚುನಿಟಿ ಸಿಕ್ಕಿದೆ. ಅದು ನನ್ನ ಪುಣ್ಯ. ಆ್ಯಂಡ್ ನಾನು ಜಾಸ್ತಿ ಮಾತಾಡುವಂಥ ಸಿಚುವೇಶನಲ್ಲಿ ಇಲ್ಲ. ಐ ಆಮ್ ಸಾರಿ, ತಪ್ಪು ತಿಳ್ಕೊಬೇಡಿ. ಮತ್ತು ಯಾವಾಗಾದರೂ ಇಂಥ ಆಪರ್ಚುನಿಟಿ ಸಿಕ್ಕರೆ ನಾನು ಖಂಡಿತವಾಗಲೂ ನಿಮ್ಮನ್ನು ಉದ್ದೇಶಿಸಿ ಖಂಡಿತವಾಗ್ಲೂ ಮಾತಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಗರಸಭೆಯ ಮಾಜಿ ಅಧ್ಯಕ್ಷೆ ಯಾಸ್ಮಿನ್ ಕಿತ್ತೂರ್, ನಗರಸಭೆಯ ಮಾಜಿ ಉಪಾಧ್ಯಕ್ಷೆ ಶಾರದಾ ಪರಶುರಾಮ್, ಶಿಕ್ಷಕಿ ಸರೋಜಿನಿ ವಿರಣೇಕರ್, ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ತಿನ ತಾಲೂಕು ಅಧ್ಯಕ್ಷೆ ಪ್ರಮೀಳಾ ಮಾನೆ ಭಾಗವಹಿಸಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಶಿಬಿರದ ವೈದ್ಯರುಗಳು ಆಗಿರುವಂತಹ ಡಾಕ್ಟರ್ ಕೀರ್ತಿ ಸಾಳುಂಕೆ ಮತ್ತು ಡಾಕ್ಟರ್ ನಸ್ರಿನ್ ಬೇಗಂ ಅವರು ಮಹಿಳೆಯರ ಆರೋಗ್ಯ ಸುರಕ್ಷತೆಯ ಕುರಿತಂತೆ ಮಾತನಾಡಿದರು. ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ತಿನ ಬೆಳಗಾವಿ ವಿಭಾಗದ ಅಧ್ಯಕ್ಷೆ ರೇಣುಕಾ ಬಂದಂ ಅವರು ಈ ಕಾರ್ಯಕ್ರಮದ ಆಯೋಜನೆಯ ಉದ್ದೇಶವನ್ನು ವಿವರಿಸಿ ಲಯನ್ಸ್ ಕ್ಲಬ್ ಹಾಗೂ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಂದಿದ್ದಾರೆ. ನ್ಯಾಯಾಧೀಶರಾಗಿ ಆಯ್ಕೆಯಾದ ಪದ್ಮಾವತಿ ಮಾದಿಗ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಗಿದೆ. ಲಯನ್ಸ್ ಕ್ಲಬ್ ಖಜಾಂಚಿ ಸುಮಂಗಲ ಚಿಕ್ಕಮಠ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ರುಬಿನಾ ಕೌಸರ್ ಇಮ್ತಿಯಾಜ್ ಅತ್ತಾರ್ ವಂದಿಸಿದ್ರು. ಕ್ಯಾಮರಾಮನ್ ಲತೀಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.